ಮತ್ತೊಮ್ಮೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ನೋಡ್ತಾ ಇದ್ದೀರಾ, ದೊಡ್ಡ ಕವಲಂದೆಯ ಹೋಬಳಿಯ ಮುಂದೆ ಇರುವಂತಹ ಘಟ್ಟವಾಡಿ ಗ್ರಾಮ ಅನ್ನುವಂತಹ ಒಂದು ಸ್ಥಳದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರವು ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಇತ್ತೀಚೆಗೆ ಇದು ಕೂಡ ತುಂಬ ಒಳ್ಳೆಯ ಪ್ರಸಿದ್ಧವಾದಂತಹ ಒಂದು ಸನ್ನಿಧಾನ. ನೋಡ್ತಾ ಇದ್ದೀರಲ್ಲ, ಶ್ರೀ ಸ್ಕಂದ ಸೇವಾಶ್ರಮ ಶ್ರೀ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಘಟ್ಟವಾಡಿ. ಹಾಗೆ ವೀಕ್ಷಕರೇ, ಇದು ಬಂದು ನೋಡಿ, ಇತ್ತೀಚೆಗೆ 2022ರಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸನ್ನಿಧಾನ. ಇದು ಭಾರತದಲ್ಲಿಯೇ 18 ಅಡಿಯ ಏಕಶಿಲೆಯ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹವನ್ನು ನೀವು ಇಲ್ಲಿ ಕಾಣೋದಕ್ಕೆ ಮಾತ್ರ ಸಾಧ್ಯ. ಇದು ಘಟ್ಟವಾಡಿ ಗ್ರಾಮ, ದೊಡ್ಡ ಕವಲಂದೆ ಹೋಬಳಿ, ನಂಜನಗೂಡು ತಾಲೂಕಿನಲ್ಲಿದೆ. ಬನ್ನಿ ವೀಕ್ಷಕರೇ, ಇವತ್ತು ಈ ಒಂದು ಕ್ಷೇತ್ರದಲ್ಲಿರುವಂತಹ ಸ್ವಾಮಿಯ ಒಂದು ದರ್ಶನ, ಅಭಿಷೇಕ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಮೊದಲಿಗೆ ನೀವಿಲ್ಲಿ ಇದೇ ದೇವಸ್ಥಾನದಲ್ಲಿ ಶ್ರೀಚಕ್ರ ಸಮೇತ ತಾಯಿ ರಾಜರಾಜೇಶ್ವರಿಯ ಅಮ್ಮನವರ ಮೂಲ ವಿಗ್ರಹವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ ವೀಕ್ಷಕರೇ. सुब्रह्मण्य स्वामी देवताभ्यो नमः। शर्कर स्नानं समयामि। शर्कर स्नानानन्तरे बृहस्पति प्रसूतः स्थानां चन्द्रं वसः। ॐ परं मृत्योऽनुपरे युबन्धान्यस्ते स्वैतरो देवजानात् चक्षुष्मते शृण्वते ते ब्रवीमानः प्रजापतिरिव मोदलीला पारादिभा श्री सपरिवासमेव सुब्रह्मण्य स्वामी देवताभ्यो नमः। नमो नमो रोहिताय स्थापतये रक्षाणां ततये नमो नमो मन्त्रिणे वारिजाय पुत्राणां ततये नमो नमो भुवन्तये वारिवत्कृताय तदे
ನೋಡ್ತಾ ಇದ್ದೀರಲ್ಲ, ನಾನು ಘಟ್ಟವಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರದಲ್ಲಿದ್ದೀನಿ. ನೀವು ಯಾರೇ ಬರೋದಿದ್ರೂ ಕೂಡ ಸಾಂಪ್ರದಾಯಿಕ ಸಮವಸ್ತ್ರಗಳನ್ನು ಧರಿಸಿ ನೀವೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನೀವೆಲ್ಲ ಬರಬೇಕಾಗುತ್ತೆ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಭಾಳಷ್ಟು ನಾಗಾರಾಧನೆ ಮಾಡುವಂತಹ ಒಂದು ಸಾಕಷ್ಟು ಪ್ರಮಾಣದಲ್ಲಿರುವಂತಹ ನಾಗಾರಾಧನೆ ವಿಗ್ರಹಗಳನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅಷ್ಟು ಇತ್ತೀಚೆಗೆ ತುಂಬ ಹೆಸರುವಾಸಿಯಾಗಿರುವಂತಹ ಘಟ್ಟವಾಡಿ ಸುಬ್ರಹ್ಮಣ್ಯ ಕ್ಷೇತ್ರ ಏನಿದೆ, ಆ ಒಂದು ಸ್ಥಳದಲ್ಲಿ ನೀವು ಇದನ್ನು ಕಾಣ್ಬೋದು. ಹಾಗಾಗಿ ಅವರಲ್ಲಿ ಆ ನಾಗದೋಷಗಳು ಮತ್ತು ಕಾಳಸರ್ಪ ದೋಷಗಳು ಪ್ರತಿಷ್ಠಾಪನೆ ಆದ ಬಳಿಕ ನಿವಾರಣೆಗಳಾಗಿವೆ ಅಂತೇಳಿ ಇಲ್ಲಿ ಸ್ಥಳೀಯರ ಒಂದು ಹೇಳಿಕೆ. ವೀಕ್ಷಕರೇ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿರುವಂತಹ ಶಿವನ ಒಂದು ಸನ್ನಿಧಾನ. ಇದು ಬಂದು ಯಜ್ಞೇಶ್ವರ ಸ್ವಾಮಿ ಅಂತೇಳಿ ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇದು ಈ ಒಂದು ಕ್ಷೇತ್ರದಲ್ಲಿರುವಂತಹ ಶಿವನ ಆಲಯ. ಆಶೀರ್ವಾದವನ್ನು ಪಡ್ಕೊಳ್ಳಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಸ್ವಾಮಿಗೆ ಹಾಲಿನ ಅಭಿಷೇಕ, ಕುಂಕುಮದ ಅಭಿಷೇಕ, ಅರಿಶಿನ ಅಭಿಷೇಕ, ನೀರಿನ ಅಭಿಷೇಕ ಅಂಥೇಳಿ ಹಲವಾರು ವಿಧಗಳಲ್ಲಿ ಸ್ವಾಮಿಯನ್ನು ಪೂಜೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹವು ಕೂಡ ಇದೆ. ಇದು ಭಾರತದಲ್ಲಿಯೇ 18 ಅಡಿಯ ಏಕಶಿಲಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ. ಇದು ದೊಡ್ಡ ಕವಲಂದೆ ಹೋಬಳಿ ಘಟ್ಟವಾಡಿ ಗ್ರಾಮದಲ್ಲಿ ಇರುತ್ತೆ ವೀಕ್ಷಕರೇ. ಇಲ್ಲಿ ಇತ್ತೀಚೆಗೆ ಈ ಒಂದು ಪ್ರದೇಶಕ್ಕೆ ಹಲವಾರು ಭಕ್ತಾದಿಗಳು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ 2019ರಲ್ಲಿ ಶಂಕುಸ್ಥಾಪನೆ ಆಯಿತು. 2022ರಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಭಾರತದಲ್ಲಿಯೇ 18 ಅಡಿಯ ಏಕಶಿಲಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಗ್ರಹವನ್ನು ನನ್ನ ಹಿಂದೆ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಪಾರದರ್ಶಕ ಗುಣವುಳ್ಳಂತಹ ದೇವರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆದಿ ದೇವ ಸುಬ್ರಹ್ಮಣ್ಯೇಶ್ವರ ಅಂತೇಳಿ. ಹಾಗೆ ಆಧ್ಯಾತ್ಮ ಆಕಾಂಕ್ಷಿಗಳ ಒಂದು ಭಕ್ತರು ಏನಿದ್ದಾರೆ ಅವರಿಗೆ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ದೇವರು ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಅನ್ನುವಂಥದ್ದು ಅಂದರೆ ಒಳ್ಳೆಯ ಅಂಥೇಳಿ, ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಒಳ್ಳೆಯ ಆಚಾರ ವಿಚಾರಗಳನ್ನು ಲೋಕರೂಢಿಗೆ ಅರುಹಿದನು, ಕಲಿಸಿಕೊಟ್ಟವನು ಅಂಥೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ನೋಡ್ತೀವಿ ವೀಕ್ಷಕರೇ. ಹಾಗಾಗಿ ಕಾರ್ತಿಕೇಯ ಅಂಥೇಳಿ
6 ಜನ ಕೃತಿಕೆಯರು ಏನಿದ್ದಾರೆ ಆ ಒಂದು ತಾಯಂದಿರ ಪೋಷಣೆಯಲ್ಲಿ ಬೆಳೆದ ಕಾರಣ ಆತನನ್ನು ನಾವು ಕಾರ್ತಿಕೇಯ ಅಂತೇಳಿ ಕರಿತೀವಿ. ಹಾಗೆ ಮುರುಘಾ ಅಂತೇಳಿ ಚಿರಯುವಕ, ಹಾಗಾಗಿ ಆತನನ್ನು ಮುರುಘಾ ಅಂತಲೂ ಕೂಡ ನಾವು ಹೇಳ್ತೀವಿ ವೀಕ್ಷಕರೇ. ಹಾಗೆ ಷಣ್ಮುಖ 6 ಮುಖಗಳನ್ನು ಹೊಂದಿರುವಂತಹ ದೇವರು. ಹಾಗೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಹಿನ್ನೆಲೆಯನ್ನು ನೋಡಿದಾಗ ಹಿಂದೆ ಸುರಪದ್ಮ ಅನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದೆ ನವಿಲನ್ನು ನೀವೇನು ನೋಡ್ತಾ ಇದ್ದೀರಾ ಅದನ್ನು ಪರವಾಣಿ ಅಂತೇಳಿ ಕರಿತೀವಿ ವೀಕ್ಷಕರೇ. ಆ ಪರವಾಣಿ ಬೇರೆ ಯಾರೂ ಅಲ್ಲ, ಹಿಂದಿನ ಜನ್ಮದಲ್ಲಿ ಸುರಪದ್ಮ ಅನ್ನುವಂತಹ ಒಬ್ಬ ರಾಕ್ಷಸ ಹಿಂದೆ ವೀರಮಹೇಂದ್ರಪುರ ಅನ್ನುವಂತಹ ಒಂದು ಊರಿನಲ್ಲಿ ಮಹಾಕೂಟ ನಗರಿ ಅನ್ನುವಂತಹ ಒಂದು ಸ್ಥಳದಲ್ಲಿ ವಿಶ್ವಕರ್ಮರು ವಾಸವಾಗಿರುತ್ತಾರೆ. ಆ ಒಂದು ಸ್ಥಳದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಲೋಕದಿಂದ ಇಳಿದು ಬಂದು ಬಿಡಾರವನ್ನು ಹೂಡಿ ಸೂರಪದ್ಮ ಏನಿರ್ತಾನೆ ಆತನನ್ನು ಯುದ್ಧಕ್ಕೆ ನಾರದ ಮುನಿಗೆ ಹೇಳಿ ಆಹ್ವಾನೆಯನ್ನು ನೀಡ್ತಾನೆ. ತದನಂತರ ಕುಪಿತಗೊಂಡಂತಹ ಸೂರಪದ್ಮ ಬಂದವನು ಮೊದಲನೆಯದಾಗಿ ಅನಲ ಮತ್ತು ಅಜಮುಖಿ ಎನ್ನುವಂತಹ ಇಬ್ಬರು ದೈತ್ಯರನ್ನು ಕಳಿಸಿಕೊಡ್ತಾನೆ. ಆದರೆ ಸುಬ್ರಹ್ಮಣ್ಯನ ಯುದ್ಧದಲ್ಲಿ ಅವರು ಹತರಾಗ್ತಾರೆ. ತದನಂತರ ಆತನ ಮಗನಾದಂತಹ ಭಾನುಕೋಪ ಅನ್ನುವಂಥವನನ್ನು ಯುದ್ಧಕ್ಕೆ ಕಳಿಸಿಕೊಡ್ತಾನೆ. ಆದರೆ ಸುಬ್ರಹ್ಮಣ್ಯನ ಸೇನಾ ಬಲದಲ್ಲಿದ್ದಂತಹ ವೀರಬಾಹು ಆ ಭಾನುಕೋಪನನ್ನು ಸದೆಬಡಿದು ಆತನನ್ನು ಸೋಲಿಸ್ತಾನೆ. ತದನಂತರ ಕೊನೆಗೆ ಸೂರಪದ್ಮ ಅನ್ನುವಂಥವನೇ ಯುದ್ಧಕ್ಕೆ ಬರುತ್ತಾನೆ ಸ್ನೇಹಿತರೆ. ಆ ಸೂರಪದ್ಮ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ 2 ದಿನಗಳ ಕಾಲ ಯುದ್ಧವನ್ನು ಮಾಡಿ ಕೊನೆಗೆ ಸೋಲು ಉಂಟಾಗುತ್ತೆ. ಇದರಿಂದ ಹತಾಶೆಗೆ ಒಳಗಾಗಿ ಅವಮಾನಕ್ಕೆ ಒಳಗಾಗಿ ಆತ ಸಮುದ್ರದ ಕೆಳಗೆ ಒಂದು ಮಾವಿನ ಮರವಾಗಿ ಹವಿತು ಕುಳಿತುಕೊಳ್ಳುತ್ತಾನೆ. ಹಾಗಾಗಿ ಆ ಒಂದು ಶಕ್ತಿ ಆಯುಧ ಆ ವೇಲ್ ಅಂತ ನಾವೇನು ಕರಿತೀವಿ ಅದನ್ನು ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಆ ಒಂದು ಮಾವಿನ ಮರಕ್ಕೆ ಪ್ರಯೋಗ ಮಾಡ್ತಾನೆ. ಇದರಿಂದ ಆ ಮರ 2 ಹೋಳಾಗಿ ಬೀಳುತ್ತೆ ಸ್ನೇಹಿತರೆ. ಒಂದು ಭಾಗ ನವಿಲಾಗಿ ಇನ್ನೊಂದು ಭಾಗ ಕುಕ್ಕುಟವಾಗಿ 2 ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಹತ್ತಿರಕ್ಕೆ ಬಂದು ಆತನಲ್ಲಿ ಸೇರಿಕೊಳ್ಳುತ್ತದೆ. ಆ ನವಿಲನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಕುಕ್ಕುಟವನ್ನು ತನ್ನ ಧ್ವಜವನ್ನಾಗಿ ಮಾಡಿಕೊಂಡು ಅವರಿಗೆ ಮೋಕ್ಷವನ್ನು ನೀಡ್ತಾನೆ ವೀಕ್ಷಕರೇ. ಹಾಗಾಗಿ ಆ ಸುರಪದ್ಮನೇ ಈ ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದೆ ಇರುವಂತಹ ನವಿಲೇನಿದೆ ಅದರ ಒಂದು ರೂಪ, ಆತನ ಧ್ವಜ ಏನಿದೆ ಕುಕ್ಕುಟ ಅದು ಕೂಡ ಆತನ ಇನ್ನೊಂದು ರೂಪ. ಕೆಲವೊಂದು ಗ್ರಂಥಗಳಲ್ಲಿ ತಾರಕಾಸುರನ ಇನ್ನೊಂದು ಹಂಸ ಹುಂಜ ಅಂತ ಹೇಳಲಾಗುತ್ತೆ. ಆದರೆ ಕಥೆಯ ಸಾರಾಂಶದಲ್ಲಿ ನಾವು ನೋಡೋದಾದರೆ ಈ ಒಂದು ಸುರಪದ್ಮನಿಂದನೇ ಆ ಒಂದು 2 ಏನು ನವಿಲು ಮತ್ತು ಹುಂಜ ಅಂತ ಏನಿದ್ದಾವೆ ಅದು ಅವನ ಪೂರ್ವಜವಾದ ಒಂದು ಜನ್ಮ. ಹಾಗಾಗಿ ಆತನಿಗೆ ಸೂರಪದ್ಮನಿಗೆ ಮೋಕ್ಷವನ್ನು ಕೊಟ್ಟು ಆ ನವಿಲು ಮತ್ತು ಹುಂಜವನ್ನು ತನ್ನ ಸೇವಕನಾಗಿ ತನ್ನಲ್ಲೇ ಇರಿಸಿಕೊಳ್ಳುತ್ತಾನೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನಮ್ಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿಗೆ ನೀವು ಬರೋದಾದರೆ ವೀಕ್ಷಕರೇ ನಂಜನಗೂಡಿಂದ ಸುಮಾರು 18 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಮುಂದೆ ದೊಡ್ಡ ಕವಲಂದೆ ಮುಂದ್ಗಡೆ ಕೃಷ್ಣರಾಜಪುರ ಸರ್ಕಲ್ ಅಂತಿದೆ, ಅಲ್ಲಿಂದ ಇಲ್ಲಿಗೆ ಸುಮಾರು 2.5 ಕಿಲೋಮೀಟ್ರ್ ಆಗುತ್ತೆ. ನಗರದಿಂದ ಯಾರು ಬರ್ತಿದ್ದೀರಾ 17ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ಯಳಂದೂರಿನಿಂದ ಯಾರು ಬರೋರಿದ್ದೀರಾ ಇಲ್ಲಿಗೆ ಸರಿಯಾಗಿ 28 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಬನ್ನಿ, ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದು ನೋಡಿ, ಈ ಒಂದು ಕ್ಷೇತ್ರ ನಾಗರ ಸ್ಥಾಪನೆ ಮತ್ತು ಕಾಳಸರ್ಪ ದೋಷ ಇರ್ಬೋದು, ಗ್ರಹ ಶಾಂತಿ ಇರ್ಬೋದು, ಸರ್ಪ ಸಂಸ್ಕಾರ ಇರ್ಬೋದು, ಆಶ್ಲೇಷ ಬಲಿಪೂಜೆ ಇರ್ಬೋದು, ಎಲ್ಲ ಥರದ ಶಾಂತಿ ಮತ್ತು ದೋಷ ನಿವಾರಣೆಯನ್ನು ಮಾಡುವಂತಹ ಒಂದು ಸನ್ನಿಧಾನ ಇದು ಘಟ್ಟವಾಡಿಯಲ್ಲಿದೆ. ನೋಡಿ, ಈ ಒಂದು ಸುಬ್ರಹ್ಮಣ್ಯ ಏನಿದ್ದಾನೆ ಮತ್ತು ಅದಕ್ಕೂ ಮತ್ತು ಸರ್ಪಗಳಿಗೂ ಕೂಡ ನಿಕಟವಾದ ಸಂಬಂಧ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ದೇಹದಲ್ಲಿ ಈ ಸ್ಪೈನಲ್ ಕಾರ್ಡ್ ಅದು ಮತ್ತು ಆಜ್ಞಚಕ್ರ ಅಂತ ನಮ್ಮ ಕಣ್ಣಿನ ಮಧ್ಯದಲ್ಲಿರುವಂತಹ ಈ ಒಂದು ಸ್ಥಳ ಏನಿದೆ ಇದು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಮ್ಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಇರುವಂತಹ ಒಂದು ಸ್ಥಾನ. ಹಾಗಾಗಿ ನಮ್ಮ ದೇಹದಲ್ಲಿ ಎಲ್ಲಿರ್ತಾನೆಪ್ಪ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಆಜ್ಞಚಕ್ರದಲ್ಲಿ. ಹಾಗೆ ಸುತ್ತಲೂ ನಿಮ್ಮ ಗದ್ದೆ ಮತ್ತು ಹೊಲ ಏನಿದೆ ಅಲ್ಲೆಲ್ಲ ಕೆಲವೊಂದು ಕಡೆ ಸರ್ಪ ಸಂಚಾರಗಳಿರ್ತವೆ. ನೀವೇನು ಮಾಡ್ತೀರಾ ಅದನ್ನೆಲ್ಲ ಹೊಡೆದು ಬಿಡ್ತೀರಾ. ಅದು ನಿಮ್ಮ ಒಂದು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮತ್ತು ದೋಷಗಳಿಗೆ ಅದು ಕಾರಣವಾಗ್ತದೆ. ಹಾಗಾಗಿ ಎಲ್ಲಿ ಸರ್ಪಗಳ ಓಡಾಟ ಮತ್ತು ಸಂಚಾರ ಇರ್ತದೋ ಅಂತಹ ಗದ್ದೆ ಮತ್ತು ಹೊಲದಲ್ಲಿ ಬೆಳೆದಂತಹ ಫಲವನ್ನು ತಿಂದಂತಹ ಆ ಮಕ್ಕಳು ವ್ಯಕ್ತಿಗಳೇನಿದ್ದಾರೆ ಅವರಲ್ಲಿ ಹೆಚ್ಚಿನ ಶಕ್ತಿಯುಳ್ಳ ವೀರ್ಯವೃದ್ಧಿಯಾಗಿ ಆ ವ್ಯಕ್ತಿ ಬಲಶಾಲಿಯಾಗುತ್ತಾನೆ ಅಂತೇಳಿ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ಸರ್ಪಗಳು ಎಲ್ಲೆಲ್ಲಿ ಓಡಾಟ ಮತ್ತು ಸಂಚಾರಗಳಿರ್ತವೋ
ಆ ಒಂದು ಪ್ರದೇಶದಲ್ಲಿ ಬೆಳೆದಂತಹ ಫಲವನ್ನು ತಿಂದಂತಹ ವ್ಯಕ್ತಿಗಳಿಗೆ ಅವರ ದೇಹದಲ್ಲಿ ಯಥೇಚ್ಛವಾಗಿ ಶಕ್ತಿ ಮತ್ತು ವೀರ್ಯ ವೃದ್ಧಿಯಾಗುತ್ತೆ ಅಂತೇಳಿ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಗೊತ್ತೋ ಗೊತ್ತಿಲ್ಲದೆ ನೀವೆಲ್ಲರೂ ಕೂಡ ಬಂದಂತಹ ಸರ್ಪಗಳನ್ನು ಹೊಡೆದು ಬಿಸಾಡ್ಬಿಡ್ತೀರಾ. ಹಾಗಾಗಿ ಅದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ಸರ್ಪ ಮತ್ತು ಈ ಒಂದು ಪ್ರತಿಯೊಂದು ನಾಗರ ವಿಷಯಗಳಿಗೆ ಸಂಬಂಧಪಟ್ಟಂತಹ ಏನೇ ತೊಂದರೆ ಮತ್ತು ದೋಷಗಳಿದ್ರೂ ಕೂಡ ಅದನ್ನು ಕಳೆಯುವಂತಹ ಒಂದು ಕ್ಷೇತ್ರ ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ. ಹಾಗಾಗಿ ನಮ್ಮ ಜಾತಕದಲ್ಲಿಯೂ ಕೂಡ ಏನಾದರೂ ರಾಹುಕೇತುಗಳ ಮಧ್ಯದಲ್ಲಿ ಗ್ರಹಗಳಿದ್ದಂತಹ ಪಕ್ಷದಲ್ಲಿ ಅದನ್ನು ನಾವು ಕಾಳಸರ್ಪ ದೋಷ ಅಂತೇಳಿ ಕರಿತೀವಿ. ಅದು ಆ ಒಂದು ಶಾಂತಿಯನ್ನು ಮಾಡಿಸಿಕೊಳ್ಳಲು ಕೂಡ ಈ ಒಂದು ಸ್ಥಳಕ್ಕೆ ಭಾಳಷ್ಟು ಭಕ್ತಾದಿಗಳು ಬರೋದನ್ನು ಕೂಡ ಇಲ್ಲಿ ನೀವು ಕಾಣ್ಬೋದು ವೀಕ್ಷಕರೇ. ಹಾಗೆ ಈ ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ನೀವು ಇಲ್ಲಿ ತಾಯಿ ರಾಜರಾಜೇಶ್ವರಿ ಸನ್ನಿಧಾನವೂ ಕೂಡ ಇದೆ. ನೀವು ಇಲ್ಲಿ ಬಂದು ಕೂಡ ತಾಯಿಗೆ ಸೇವೆಯನ್ನು ಸಲ್ಲಿಸಬಹುದು ವೀಕ್ಷಕರೇ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ಘಟ್ಟವಾಡಿ ಗ್ರಾಮದಲ್ಲಿರುವಂತಹ ಸುಬ್ರಹ್ಮಣ್ಯ ಕ್ಷೇತ್ರ ಭಾರತದಲ್ಲಿಯೇ 18 ಅಡಿಯ ಏಕಶಿಲೆಯ ವಿಗ್ರಹ. ಹಾಗಾಗಿ ಎಲ್ಲರೂ ಕೂಡ ಬಂದು ಒಮ್ಮೆ ಭೇಟಿ ಮಾಡಿ.